ಓಕೆ, ಇನ್ನೊಂದು ವಿಚಾರ ಸರ್. ಈಗ ಭಾರತ ತನ್ನ ಭಾರತೀಯರನ್ನ ತನ್ನ ನೆಲಕ್ಕೆ ವಾಪಸ್ ಕರೆಸಿಕೊಳ್ತಾ ಇದೆ. ಆ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಈ ಹೊತ್ತಿಗೆ ತಮಗೆ ಗಮನಿಸ್ತಾ ಇದ್ರೆ 12 ಕೊಲ್ಲಿ ರಾಷ್ಟ್ರಗಳು, ಗಲ್ಫ್ ರಾಷ್ಟ್ರಗಳು ಈಗ ಯುದ್ಧವನ್ನ ಎದುರಿಸ್ತಾ ಇದ್ದಾವೆ. ಇದು ಮುಂದೆ ಏನಾಗಬಹುದು? ಇದೇ ರೀತಿ ಎಷ್ಟು ದಿನಗಳ ಕಾಲ ಈ ರೀತಿಯ ಒಂದು ಸಂಕಷ್ಟ ಈ ರಾಷ್ಟ್ರಗಳಿಗೆ? ಇರಾನ್ ಇನ್ನೆಷ್ಟು ದಿನಗಳ ಕಾಲ ಈ ಸೇನಾ ಕಾರ್ಯಾಚರಣೆಯನ್ನ ಮುಂದುವರಿಸಬಹುದು? ಸದ್ಯದ ತಮ್ಮ ವಿಚಾರ ಹೇಗಿದೆ ಸರ್? ತಾವು ಇದನ್ನ ಹೇಗೆ ನೋಡ್ತಾ ಇದ್ದೀರಿ? ಇದು ರಿಪಬ್ಲಿಕ್ ಕನ್ನಡ ಡೊನಾಲ್ಡ್ ಟ್ರಂಪಿಗೆ ಕೇಳ್ಬೇಕೀಗ. ದೊಡ್ಡಣ್ಣ, ನೀ ಎಷ್ಟು ದಿವಸ ನಡೆಸ್ತೀಯಪ್ಪ ಇದೆಲ್ಲ ಸರ್ವನಾಶ ಅಂತ. ನೋಡಿ ಸರ್, ನಿನ್ನೆ ರಾತ್ರಿಯಿಂದ B-2B ಬಾಂಬರ್ ಸಿಕ್ಕಾಪಟ್ಟೆ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ, ಇರಾನ್ ಆ ಗಲ್ಫ್ ಕಂಟ್ರಿಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಇದು ನಾವು ಏನ್ ಅರ್ಥ ಮಾಡ್ಕೊಂಡಿದ್ವಿ, ಅಯಾತುಲ್ಲಾ ಖಮೇನಿ ಅವರ ಮಗ, ಮಗಳು, ಅತ್ತೆ, ಮಾವ ಎಲ್ಲ ತೀರ್ ಹೋದ್ಮೇಲೆ ಇರಾನ್ನಲ್ಲಿ ಏನ್ ಜಂಜಿ ಹೊರಗಡೆ ಬೀಳ್ತಿತ್ತು. 3 ದಿವಸ ಆಯ್ತು ಜಂಜಿ ರಸ್ತೆಗೆ ಇಳಿದಿಲ್ಲ. ಜಂಜಿ ಉಲ್ಟಾ ಹೊಡೆದಿದೆ ಅಮೆರಿಕಕ್ಕೆ. ಈಗ ಅವರು ಅಯಾತುಲ್ಲಾ ಖಮೇನಿ ರೀಜನ್ಗೆ ಸಪೋರ್ಟ್ ಮಾಡ್ತಾ ಇದ್ದಂತ ಕಾಣಿಸ್ತಾ ಇದೆ. It was a reverse batting by Iranian people, which was very surprising. What American intelligence and Israel intelligence thought that after the elimination of the Ayatollah Khamenei, the Shah will be back as a king of Iran, and America and Israel will have control over entire Gulf country. ಈಗ ಇರಾನ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಅದು ಆಲ್ ಔಟ್ ಹೊಡಿತಾ ಇದೆ. ಒಂದು ಅರ್ಥ ಮಾಡ್ಕೊಳ್ಳಿ ಸರ್, ಲಾಂಗ್ ರೇಂಜ್ ಮಿಸೈಲ್ ಇನ್ನೊಂದು 3-4 ದಿವಸ ಮಾತ್ರ ಅವರ ಬತ್ತಳಿಕೆಯಲ್ಲಿ ಹೊಡಿತಾವೆ. ಮಿಕ್ಕಿದ್ದೆಲ್ಲ ಉಳಿದಿದ್ದು ಶಾರ್ಟ್ ರೇಂಜ್ ಮಿಸೈಲ್, ಅಂದ್ರೆ 800 ಕಿಲೋಮೀಟರ್, 700 ಕಿಲೋಮೀಟರ್. ನಾವು ದೇ ಆರ್ ಡೂಯಿಂಗ್ ಡಿಸ್ಟ್ರಕ್ಟಿವ್ ವಾರ್. ಡಿಸ್ಟ್ರಕ್ಟಿವ್ ವಾರ್ ಅಂತಂದ್ರೆ ಯಾವ್ಯಾವ ಗಲ್ಫ್ ಕಂಟ್ರಿಗಳು ಇದಾವೆ, ಆ ಎಲ್ಲಾ ಗಲ್ಫ್ ಕಂಟ್ರಿಗಳು 700-800 ಕಿಲೋಮೀಟರ್ ರೇಂಜ್ ನಲ್ಲಿ ಇದ್ದಾಗ ಅಲ್ಲಿಗ ಅಟ್ಯಾಕ್ ಅನ್ನ ಜಾಸ್ತಿ ಸ್ಟಾರ್ಟ್ ಮಾಡ್ತಾರೆ, ಸೊ ದಟ್ ಅಮೆರಿಕಾ ವಿಲ್ ಕಮ್ ಅಂಡರ್ ಪ್ರೆಷರ್. ಬಟ್ ಸಾರಿ ಟು ಸೇ, ಅಮೆರಿಕಾ ವಿಲ್ ನಾಟ್ ಕಮ್ ಇನ್ ಟು ಪ್ರೆಷರ್. ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್, ಟಿಲ್ ದ ಲಾಸ್ಟ್ ಮಿಸೈಲ್ is not wiped out from the map of Iran, we will start continuing. ಈಗ ನಿನ್ನೆ ಒಂದು ರೇಡಿಯೇಷನ್ ಸುದ್ದಿ ಅಂತ ಬಂದಿತ್ತು. ರೇಡಿಯೇಷನ್ ಸುದ್ದಿಗೆ ನಮಗೆ IAEA ಏನು ಸ್ಟೇಟ್ಮೆಂಟ್ ನೀಡಿತ್ತು, ಅದಾದ ನಂತರ ಇವತ್ತಿನವರೆಗೂ ಅದ್ರ ಬಗ್ಗೆ ಮುಂದೆ ಏನು ಕೂಡ ಎಕ್ಸ್ಪ್ಲನೇಷನ್ ಸಿಗ್ತಾ ಇಲ್ಲ. ಯಾಕಂದ್ರೆ ದೇರ್ ಇಸ್ ನೋ ರಿಜಿಮ್ ಲೆಫ್ಟ್ ಇನ್ ಇರಾನ್. ಸೊ ಇರಾನ್ ಯಾರ ಕೈಯಲ್ಲಿದೆ ಅಂತ ಇದು ಕೂಡ ಗೊತ್ತಾಗ್ತಾ ಇಲ್ಲ. ಹೆಜ್ಬುಲ್ ಕೈಯಲ್ಲಿದನೋ, ಹುತಿ ಕೈಯಲ್ಲಿದನೋ, IRGS ಕೈಯಲ್ಲಿದನೋ ಇಲ್ಲ. ಮತ್ತೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕೂಡ ಯಾವ ಇಸ್ತಾನ್ಬುಲ್ನಿಂದ ಎಲ್ಲಿಂದನೂ ಕೂಡ ಮಾಡ್ತಾ ಇಲ್ಲ. ಅವರು ಪ್ರೆಸ್ ಬ್ರೀಫ್ನು ಕೂಡ ಮಾಡ್ತಾ ಇಲ್ಲ. ಹೆಂಗಿದ್ದಾಗ ಭಾರತ ದೇಶದ ಪ್ರಧಾನಿಗಳು ಅಲ್ಲಿಯ ಗಲ್ಫ್ ಕಂಟ್ರಿಯ ಕಿಂಗ್ಗಳ ಜೊತೆ ಮಾತಾಡಿದ್ದಾರೆ. ಆಮೇಲೆ ಅದನ್ನ ಅವರು ಖಂಡಿಸಿದ ಕೂಡ ಇದ್ದಾರೆ. ಆದ್ರೆ ಇರಾನ್ ಜೊತೆ ಮಾತಾಡ್ಬೇಕಂತ ಭಾರತೀಯ ಏನು ಕೇಳ್ತಾ ಇದ್ದಾರೆ ಕೆಲವೊಂದು ರಾಜಕೀಯ ಪಕ್ಷಗಳು, ಯಾರ ಜೊತೆ ಮಾತಾಡ್ಬೇಕು ಅವರು? ಇದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಯಾರ ಜೊತೆ ಇರಾನ್ ನಲ್ಲಿ ಮಾತಾಡಬೇಕು? ಟೆರರಿಸ್ಟ್ ಆರ್ಗನೈಸೇಷನ್ ಜೊತೆ ಮಾತಾಡ್ಲಿಕ್ಕೆ ಭಾರತ ಸದೃಢ ಅಂದ್ರೆ ಬಾಯಿ ಬಂದಿದ್ ನೀವು ಏನೋ ಸ್ಟೇಟ್ಮೆಂಟ್ ಕೊಟ್ಟು ಇಂಟರ್ನಲ್ಲಿ ಭಾರತ ದೇಶದಲ್ಲಿ ಏನಾದ್ರೂ ದಂಗೆ ಎಬ್ಬಿಸ್ಲಿಕ್ಕೆ ನೀವೇನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ, ಇಲ್ಲ ಮೈನಾರಿಟೀಸ್ ಅಪೀಸ್ಮೆಂಟ್ ಮಾಡ್ತಾ ಇದ್ದಾರೆ. ವೆನ್ ಇಟ್ ಕಮ್ಸ್ ಟು ದ ಡಿಫೆನ್ಸ್, ನೋಡಿ ಆ ಇಸ್ರಾಯೇಲ್ ಅಪೋಸಿಷನ್ ಲೀಡರ್ ಮತ್ತೆ ಇಸ್ರಾಯೇಲ್ ಎತನ್ಯಾಹು ಬಗ್ಗೆ ಕೇಳ್ಕೊ, ಅವ್ರು ಮೀಡಿಯಾ ಹತ್ರ ಬಂದು ಓಪನ್ ಆಗಿ ಹೇಳಿದ್ದಾರೆ, ವೆನ್ ಇಟ್ ಕಮ್ಸ್ ಟು ದ ವಾರ್ ವಿ ವಿಲ್ ಸ್ಟ್ಯಾಂಡ್ ವಿತ್ ದ ಅವರ್ ಇಸ್ರಾಯೇಲಿ ಪ್ರೆಸಿಡೆಂಟ್ ಅಂತ. ನಮಗೆ ಇಲ್ಲಿ ಆಪರೇಷನ್ ಸಿಂಧೂರ್ ಆದಾಗ ಕಿತನೆ ವಿಮಾನ್ ಗಿರೆ, ಆಪರೇಷನ್ ಇನ್ನೊಂದಾದಾಗ ಇಸ್ಕಾ ಸಬೂತ್ ದಿಖಾವ್, ಈ ಸಬೂತ್ ದಿಖಾವ್ ಗ್ಯಾಂಗ್ ಮತ್ತೆ ಇದೇನ್ ಆಂಟಿ ನ್ಯಾಷನಲ್ ಗ್ಯಾಂಗ್ ಏನ್ ದೇಶದಲ್ಲಿ ಇದೆಯಲ್ಲ ಸರ್, ಅದೇ ನಮ್ಮ ದೊಡ್ಡ ಶತ್ರು ಹೊರತು ನಮ್ಗೆ ಪಾಕಿಸ್ತಾನ ದೊಡ್ಡ ಶತ್ರು ಇಲ್ಲ. ಇವತ್ತು ಬಹಳ ಬೇಜಾರಾಗಿ ನಾ ಹೇಳ್ತಾ ಇದ್ದೆ, ಯಾಕಂದ್ರೆ ತುಂಬಾ ಬೇಸರ ಆಯ್ತು. ಬೆಳಗಿಂದ ಅವ್ರ ಟ್ವೀಟ್ಗಳು, ಅವ್ರ ಸ್ಟೇಟ್ಮೆಂಟ್ಗಳು, ಅವ್ರ ಪ್ಯಾನಲ್ ಡಿಸ್ಕಷನ್ ನಲ್ಲಿ ಏನ್ ಹಿಂದಿ ಚಾನೆಲ್ಸ್ ನಲ್ಲಿ ಕೂಡ್ತಾ ಇದಾರಲ್ಲ, ಏನ್ ಬೇಕಾದ್ ಮಾತಾಡ್ತಾರಿ ನಮ್ಮ ದೇಶದ ಬಗ್ಗೆ. ಹಮ್ ನಪುಂಸಕ್ ಹೋಗಿ ಅಂತಾರೆ. ಅದೇ ಆರ್ ವಿ ಇಂಪಾರ್ಟೆಂಟ್? ದಿಸ್ ವೆರಿ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ನಮ್ದು ಏನ್ ನಿಲುವಿದೆ ಅಂತ. ನಾವು ಅಲಿಪ್ತರಿದ್ದೇವೆ, ನಾವು ಅಲಿಪ್ತರಾಗೇ ಇರ್ತೇವೆ. ನಮ್ಗೆ ಇರಾನ್ ಬೇಕು, ನಮ್ಗೆ ಇಸ್ರೇಲ್ ನಮಗೆ
ವೆಪನ್ ಮತ್ತೆ ಟೆಕ್ನಾಲಜಿ ಕೊಡ್ತಾ ಇದೆ, ಇರಾನ್ ನಮ್ಗೆ ಕಚ್ಚಾ ತೇಲ್ ಕೊಡ್ತಾ ಇತ್ತು, ಆಮೇಲೆ ನಮ್ಗೆ ಚಾರ್ಗೋನ್ ಏನ್ ಇದೆಯಲ್ಲ ಸಂಧಿ, ಆ ಸಂಧಿ ಇದೆ. ಇನ್ನೊಂದು ಆಯ್ತು, ಬೆಳಿಗ್ಗೆ ಸಡನ್ ಆಗಿ ಇರಾನ್ ಅನೌನ್ಸ್ ಮಾಡೋದಾಯ್ತು, ಅದೇನು ಹಡಗುಗಳು ಹೋಗ್ತಾವಲ್ಲ, ಅದಕ್ಕೆ ನಾನು ಮರ್ತೆ ಹೆಸರು, ಜಲಸಂಧಿ ಇದೆಯಲ್ಲ, ಅದನ್ನ ಒಂದು ಟ್ಯಾಂಕರ್ ಅಡ್ಡ ಹಾಕಿ ಕ್ಲೋಸ್ ಮಾಡ್ಬಿಟ್ಟಿದೆ. ಅಂದ್ರೆ ಯು ಆರ್ ಟೇಕಿಂಗ್ ದಿಸ್ ವರ್ಡ್ ಟು ರ್ಯಾನ್ಸಮ್ ದಿಸ್ ಇರಾನಿಯನ್ IRGS ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್. ಸಣ್ಣ ಸಣ್ಣ ಮಕ್ಕಳು ಸಾಯಿ ಹೊಡಿತಾ ಇದ್ದೀರಾ ನೀವು, ಇದನ್ನ ಬಂದ್ ಮಾಡ್ಬೇಕಂತ ಇರಾನಿಗೆ ಯಾರಾದ್ರೂ ಹೇಳ್ಬೇಕಂದ್ರೆ ಇರಾನ್ ನಲ್ಲಿ ಯಾರಿಗಂತ ಹೇಳ್ತಾರೆ ಹೇಳಿ ಸರ್? ಇದ್ರ ಜೊತೆಲಿ ಮೋಹನ್ ಸರ್, ಈಗ ಇರುವಂತಹ ಪ್ರಶ್ನೆ ಅಂತಂದ್ರೆ ಈ ನೋಟಮ್ ಏನ್ ಜಾರಿ ಆಗಿದೆಯಲ್ಲ, ನೋಟಿಸು ಏರ್ಮ್ಯಾನ್ ಏನ್ ಜಾರಿ ಆಗಿದೆ, ಒಂದು ಕಡೆಯಲ್ಲಿ ಮೋದಿ ಇಸ್ರೇಲ್ ಪ್ರಧಾನಿ ಜೊತೆ ಮಾತಾಡಿದ್ರು, ನೆತನ್ಯಾಹು ಜೊತೆ ಮಾತಾಡಿದ ನಂತರದಲ್ಲಿ ಈಗ ಪಾಕಿಸ್ತಾನದ ಗಡಿಯಲ್ಲಿ ನಡೀತಾ ಇರುವಂತಹ ಸಮರಾಭ್ಯಾಸ, ಅದರ ಜೊತೆಯಲ್ಲಿ ಜಾರಿ ಆಗಿರುವಂತಹ ನೋಟಿಸ್ ಟು ಏರ್ಮ್ಯಾನ್, ಶುಡ್ ವಿ ಕನ್ಸಿಡರ್ ದಿಸ್ ಆಸ್ ಅ ಥ್ರೆಟ್ ಅಂತ ಗಮನಿಸಬೇಕಾ, ಹೇಗೆ? ನೋಡಿ ಮೇಡಮ್, ಐ ಆಮ್ ಫ್ರಮ್ ಏರ್ಫೋರ್ಸ್, ಐ ಸರ್ವ್ಡ್ ಇನ್ ದ ಏರ್ಫೋರ್ಸ್, ಐ ನೋ ಎವ್ರಿ January, February, there will be exercise in the Western Air Command and Eastern Air Command. Western Air Command belonging to Pathankot, Jammu, Srinagar, ಅಲ್ಲೇನಿದೆಯಲ್ಲ, ಆಮೇಲೆ ರಾಜಸ್ಥಾನಿನ ಕೆಲವೊಂದು ಬಾರ್ಡರ್. ಈಸ್ಟರ್ನ್ ಏರ್ ಕಮಾಂಡ್ ಇಸ್ ಬಾಗ್ಡೋಗ್ರಾ, ದೆನ್ ಹಾಸಿಮಾರ, ಇಲ್ಲಿ ನಮ್ಮ ರೆಗ್ಯುಲರ್ ಎಕ್ಸರ್ಸೈಸ್ ಗಳು ನಡೀತಾ ಇದಾವೆ. ಅದಕ್ಕೆ ಏನು ಸಂಬಂಧ ನನ್ಗೆ ಅಂತೂ ಕಾಣ್ತಾ ಇಲ್ಲ ಮೇಡಮ್ ಅದು. ಮೋಹನ್ ಸರ್, ಈಗ ಇರಾನ್ ಇದೆಯಲ್ಲ, ಇರಾನ್ನ ಡ್ರೋನ್ ಶಕ್ತಿ ಅಷ್ಟು ಪವರ್ಫುಲ್ ಇದೆಯಾ? ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಚಾಲೆಂಜ್ ಮಾಡುವಷ್ಟು ಪವರ್ಫುಲ್ ಇದೆಯಾ? ಆತ್ಮಾಹುತಿ ಡ್ರೋನ್ಗಳ ಮೂಲಕ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬಹುತೇಕ ಈ ಅಮೆರಿಕದ ಸೇನಾ ನೆಲೆಗಳಿರುವಂತ ಗಲ್ಫ್ ರಾಷ್ಟ್ರಗಳ ಭೂಭಾಗಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ನೋಡಿದಾಗ ಮೋಹನ್ ಸರ್, ನೋಡಿ, from day one, I think you are the only anchor I am interacting every day. Yes, from the day when I am explaining you what Iran is having is medium range missiles, long range missile, drone, ತಾನು ಸಾಯುವ ಶಕ್ತಿ, ಖಂಡತನ ಮತ್ತು ಗಟ್ಟಿ ಧೈರ್ಯ, ಇವೇ ಅವ್ರದ್ದು ವೆಪನರಿ. ಅದ್ ಬಿಟ್ರೆ ಅವ್ರ ಹತ್ರ ಏರ್ಕ್ರಾಫ್ಟ್ ಅವು ಏನೂ ಇಲ್ಲ. ಅವ್ರ ಮಿಸೈಲ್ಸ್ ಗಳು ಮತ್ತೆ ಡ್ರೋನ್ಗಳು ಎಷ್ಟಿದಾವೆ ಅಂತಂದ್ರೆ, ಕೆಲವೊಬ್ರು 20 ಲಕ್ಷ ಅಂತಾರೆ, ಕೆಲವೊಬ್ರು 16,000 ಅಂತಾರೆ, ಕೆಲವೊಬ್ರು 60 ಲಕ್ಷ ಅಂತಾರೆ. ನೋಡಿ, ಎಲ್ಲಿವರೆಗೂ ಡ್ರೋನ್ ಅಟ್ಯಾಕ್ ಇರಾನ್ದಿಂದ ಬಂದಾಗಲ್ವೋ ಅಲ್ಲಿವರೆಗೂ ನಮ್ಗೆ ಏನೂ ಊಹಿಸ್ಲಿಕ್ಕೆ ಆಗಲ್ಲ ಎಷ್ಟು ಡ್ರೋನ್ಗಳು ಇದಾವೆ ಅಂತ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ದ ಬಿಗ್ಗೆಸ್ಟ್ ಉತ್ತರ ಕೊರಿಯಾದಿಂದ ಅವ್ರಿಗೆ ಸಹಾಯ ಬಂದಿದೆ. ಐ ಥಿಂಕ್ ಯು ಮೈಟ್ ಹವ್ ಸೀನ್ ಸಮ್ ಯೂಟ್ಯೂಬ್ ವಿಡಿಯೋಸ್. ಅಲ್ಲಿಂದನೂ ಕೂಡ ಬಿಫೋರ್ ದಿಸ್ ವಾರ್ ಬಿಗಿನ್ಸ್ ದೇರ್ ವಾಸ್ ಎ ಸಪ್ಲೈ ಆಫ್ ಮಿಸೈಲ್ಸ್ ಅಂಡ್ ಡ್ರೋನ್ಸ್ ಟು ಇರಾನಿಯನ್ ಪೀಪಲ್. ಸರ್, ಇನ್ನೊಂದು ವಿಚಾರ, ಈಗ ಅಮೆರಿಕದ ಸೇನಾ ಮುಖ್ಯಸ್ಥರು ಹೇಳ್ತಾರೆ, ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ನಾವು ಇರಾನ್ನ ಅಣುಶಕ್ತಿಯನ್ನ ಸಂಪೂರ್ಣವಾಗಿ, ಅಣ್ವಸ್ತ್ರಗಳನ್ನ ಸಂಪೂರ್ಣವಾಗಿ ನಾಶ ಮಾಡೋದು ನಮ್ಮ ಉದ್ದೇಶ ಅನ್ನೋದನ್ನ ಹೇಳ್ತಾರೆ. ಅಲ್ಲಿ ಯಾವ ಸರ್ಕಾರ ಏನು ಅದು ನಮಗ್ ಸಂಬಂಧ ಇಲ್ಲ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಅಂತ ಹೇಳ್ತಾರೆ. ಈ ಹೊತ್ತಿನವರೆಗೂ ಕೂಡ ಇರಾನ್ನ ಸಂಪೂರ್ಣ ಅಣು ಶಸ್ತ್ರಾಸ್ತ್ರಗಳನ್ನ, ಅವರ ಜಂಗಾಬಲವನ್ನ ನಾಶ ಮಾಡಿದ್ರ ಅಮೆರಿಕ ಈ ಟಾರ್ಗೆಟ್ ಅನ್ನ ರೀಚ್ ಮಾಡಿ ಅಥವಾ ಈ ದಾಳಿ ಮೂಲಕ? ನಮ್ಗೆ ಹಾಗ ಅನ್ಸುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ನಾನು ಡೇಂಜರಸ್ ಸ್ಟೇಟ್ಮೆಂಟ್ ಏನು ಕೊಡ್ತಾ ಇಲ್ಲ ಸರ್. ಅದು ಒಂದು ಸ್ಟೇಟ್ಮೆಂಟ್ ನೀವು ನೋಟ್ ಮಾಡ್ಕೊಡ್ರಿ ಅಂಡ್ ರಿಮೆಂಬರ್ ಮೈ ಸ್ಟೇಟ್ಮೆಂಟ್. ಡೇ 1 ಅಮೆರಿಕಾ ವಾಸ್ ಸುಪೀರಿಯರ್, ಡೇ 2 ಅಮೆರಿಕಾ ವಾಸ್ ಸುಪೀರಿಯರ್, ಡೇ 3 ಇಟ್ ವಾಸ್ ಈಕ್ವಲ್, ಅಂಡ್ ನೌ ಟುಡೇ ಡೇ 4 ಅಮೆರಿಕಾ ಅಂಡ್ ಇಸ್ರೇಲ್ ಆರ್ ಆನ್ ಬ್ಯಾಕ್ ಫುಟ್. ಏನೋ ಅವ್ರು ಸ್ಟೇಟ್ಮೆಂಟ್ ಕೊಡ್ಲಿ, ಬಟ್ ವಾಟ್ ಅಮೆರಿಕಾ ಅಂಡ್ ಏನ್ ಬಾಡಿ ಬ್ಯಾಗ್ಸ್ ವಾಪಸ್ ಹೋಗ್ತಾ ಇದಾವಲ್ಲ ಅಮೆರಿಕಾಗೆ, ಟ್ರಂಪ್ ವಿಲ್ ಹ್ಯಾವ್ ಟು ಫೇಸ್ ದ ವೆರಿ ಸ್ಟ್ರಾಂಗ್ ಆಂಗರ್ ಫ್ರಮ್ ದ ಪೀಪಲ್ ಆಫ್ ಅಮೆರಿಕಾ ಅಂತ ಹೇಳ್ಬೋದು. ಅವ್ರ ಪ್ರೆಸಿಡೆಂಟ್ ಏನು ಹೇಳಿ ಸರ್, ಅದು ಏನಾಗಿದೆ ಅಂದ್ರೆ, ಈಗ ನಂಗೆ ಮಿಡಲ್ ಪಾತ್ ಇದರಲ್ಲಿ ಏನೂ ಕಾಣ್ತಾ ಇಲ್ಲ. ಐದರ್ ಇರಾನ್ ಹ್ಯಾಸ್ ಟು ಬಿ ವೈಪ್ಡ್ ಔಟ್ ಆಫ್ ದ ಮ್ಯಾಪ್ ಆಫ್ ದಿಸ್ ವರ್ಲ್ಡ್ and a new region should install. That can be only done by America and Israel. Otherwise, Israel and America has to put a full stop on this war.
ವಿತ್ ಇಂಟರ್ನ್ಯಾಷನಲ್ ಮೀಡಿಯೇಷನ್. ಯಾಕಂದ್ರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಇಲ್ಲ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅವ್ರು ಯಾರ ಮಾತು ಕೇಳೋದಿಲ್ಲ. ಹಿಂಗಿದ್ದಾಗ ದಿಸ್ ಬ್ಲಡಿ ವಾರ್ ವಿಚ್ ಇಸ್ ದ ವಾರ್ ಆಫ್ ಮ್ಯಾಡ್ನೆಸ್ ಅಂತ ಡೇ ಒಂದಿಂದ ಹೇಳ್ತಾ ಇದ್ದೇನೆ. ಈ ವಾರ್ ಆಫ್ ಮ್ಯಾಡ್ನೆಸ್ ಸ್ಟಾಪ್ ಆಗ್ಲಿಕ್ಕೆ ಯಾವ ಲಕ್ಷಣಗಳು ನೋ ಬಡಿ ಇಸ್ ಕಮಿಂಗ್ ಫಾರ್ವರ್ಡ್. ಅಂದ್ರೆ ಟಾಕ್ ಆಗ್ಬೇಕಾದ್ರೂ ಕೂಡ ಫಾರ್ ಎಕ್ಸಾಂಪಲ್ ಐ ಶುಡ್ ಹ್ಯಾವ್ ಎ ಟಾಕ್ ವಿತ್ ಪುಟಿನ್. ದೇರ್ ಈಸ್ ಅವನು ಜೆಲೆನ್ಸ್ಕಿ, ಓಕೆ, ಟಾಕ್ ವಿಲ್ ಬಿ ದೇರ್, ಮೀಡಿಯೇಟರ್ ವಿಲ್ ಬಿ ಇಂಡಿಯಾ, ಅಗ್ರೀಡ್. To whom Narendra Modi is ready to talk with Netanyahu and Trump. From that side, who will be the mediator? India will take the mediation, no issue. ಆದ್ರೆ ನಮಗೆ ಆತಂಕ ಮತ್ತು ಆಶ್ಚರ್ಯ ಏನ್ ಅನಿಸ್ತಾ ಇದೆ ಅಂತಂದ್ರೆ, ನಮ್ಮ ಡಿಪ್ಲೊಮಸಿ ಎಲ್ಲಾದ್ರೂ ಚೆನ್ನಾಗಿ ಇದ್ದಿದ್ದಿಲ್ಲ ಆದ್ರೆ ಇಷ್ಟೊತ್ತಿಗೆ ಆ 40 ಲಕ್ಷ ಏನು UAE ನಲ್ಲಿ, ನಮ್ಮ ದುಬೈನಲ್ಲಿ, ಕತಾರ್ನಲ್ಲಿ, ಒಮಾನ್ ನಲ್ಲಿ ಜನ ಇದಾರಲ್ಲ, ಅವ್ರ ಪರಿಸ್ಥಿತಿ ಏನಾಗ್ಬೇಕಂದ್ರೆ ದೇವರೇ ಗತಿ ಆಗ್ತಿತ್ತು ಸರ್. ಆದ್ರೂ ಕೂಡ ವಿ ಆರ್ ಟೇಕಿಂಗ್ ಎ ಸ್ಟೆಪ್. ಲಾಂಗ್ ರೂಟ್ ಲಿಂದ ಏನಾದ್ರು ಅವ್ರಿಗೆ ತಗೊಂಬರೋ ಪ್ಲಾನ್ ಮಾಡ್ತಾ ಇದಾರೆ ಅಂತ ನಂಗೆ ಇನ್ಪುಟ್ ಬಂದಿದೆ. ಆ ಪ್ರಕಾರ ಐ ಥಿಂಕ್ 2 of the Indian Air Force aircrafts, larger aircrafts will start by tomorrow morning, and ಡೇ ಟೈಮ್ ನಲ್ಲೇನೆ ಅವ್ರನ್ನ ಕರ್ಕೊಂಡ್ಬರೋ ಎಲ್ಲಾ ಪ್ಲಾನಿಂಗ್ ನಡೀತಾ ಇದೆ. ಎವ್ರಿಥಿಂಗ್ ಐ ಕ್ಯಾನಾಟ್ ರಿವೀಲ್. ಸರ್, ಈಗ ನಾವು ಒಂದು ಹಂತವನ್ನ ದಾಟ್ಬಿಟ್ಟಿದೀವಿ ಅಂತ ಹೇಳಿ ಅಮೆರಿಕ ಹೇಳ್ತಾ ಇದೆ, ಇಸ್ರೇಲ್ ಹೇಳ್ತಾ ಇದೆ. ಏನಾದ್ರೂ ಡಿಪ್ಲೊಮೆಸಿಗೆ ಅಥವಾ ಮಾತುಕತೆಗೆ ಏನಾದ್ರೂ ಪಾಸಿಬಿಲಿಟಿ ಇದೆಯಾ? ಅಥವಾ ಯಾರಾದ್ರೂ ಇಲ್ಲಿ ಮಧ್ಯಪ್ರವೇಶ ಮಾಡಿ ಈ ಒಂದು ವರ್ಲ್ಡ್ ವಾರ್ ಅನ್ನೋ ರೀತಿಯಲ್ಲಿ ಏನ್ ಬಿಂಬಿತವಾಗ್ತಿದೆಯಲ್ಲ ಸರ್, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋದ್ರ ಬಗ್ಗೆ ಏನಾದ್ರೂ ಪಾಸಿಬಿಲಿಟೀಸ್ ಇದೆಯಾ ಅಂತ? No, we are heading for a very darker days, sir. ಯಾಕಂದ್ರೆ I don't find any in between route in this war. ಯಾಕಂದ್ರೆ tomorrow morning I am coming to Bangalore. Definitely I will visit your studio and I will explain to you along with the maps and graphs ನನ್ನತ್ತ ತಗೊಂಡ್ ಬರ್ತಾ ಇದ್ದೆ ನಾನು. ಅಂಡ್ ಐ ವಿಲ್ ಎಕ್ಸ್ಪ್ಲೇನ್ ಟು ಇನ್ ಡಿಟೇಲ್ ಏನ್ ಇದೆ ಈ ಯುದ್ಧದಲ್ಲಿ. ಈ ಯುದ್ಧದಲ್ಲಿ ಒಂದು ಮಾತ್ರ ಕಾಣ್ತಾ ಇದೆ ಸರ್, United States of America has destroyed the entire economy of Dubai, UAE and other Gulf countries, which will affect Indian economy. ಈ ಸಿಚುವೇಶನ್ ಮಾತ್ರ ಈಗ ನಾ ಹೇಳ್ಬಹುದು. ಯಾಕಂದ್ರೆ ಮುಂಬರುವ ದಿವಸಗಳಲ್ಲಿ ನಿಮ್ಮ ಕಾರು ನಿಮಗೆ ಸ್ಕೂಟರ್ ನಲ್ಲಿ, ಶೇರಿಂಗ್ ಕಾರ್ ನಲ್ಲಿ ಬರಬೇಕಾಗ್ತದೆ, ಶೇರಿಂಗ್ ಸ್ಕೂಟರ್ ಮೋಟರ್ ಸೈಕಲ್ ನಲ್ಲಿ ಬರಬೇಕಾಗ್ತದೆ. ಯಾಕಂದ್ರೆ ನಾರ್ಮಲ್ ಮಿಡಲ್ ಕ್ಲಾಸ್ ಪೀಪಲ್ ಲೈಕ್ ಯು ಅಂಡ್ ಮೀ ಕ್ಯಾನಾಟ್ ಅಫೋರ್ಡ್